ಈ ಕ್ಯಾಬಿನೆಟ್ ಪುನಾರಚನೆ ಅಂದ ತಕ್ಷಣ ಸಿದ್ದರಾಮಯ್ಯನವರ ಸೇನೆಯಲ್ಲಿರುವ ನಾಯಕರನ್ನೇ ಕೈಬಿಡಲಾಗುತ್ತಾ ಅನ್ನೋ ಸಹಜ ಅನುಮಾನ. ಕ್ಯಾಬಿನೆಟ್ ರಚನೆ ಆಗೋ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರ ಬಣ, ಸಿದ್ದರಾಮಯ್ಯನವರ ಬಣ ಎಲ್ಲರಿಗೂ ಕೂಡ ಪ್ರಾಧಾನ್ಯತೆ, ಸಂಪುಟದಲ್ಲಿ ಸ್ಥಾನಮಾನ ಸಿಗೋ ರೀತಿಯ ಲೆಕ್ಕಾಚಾರ ಅಂದರೂ ಕೂಡ ಅಪ್ಪರ್ ಹ್ಯಾಂಡ್ ಸಿದ್ದರಾಮಯ್ಯನವರದ್ದೇ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಿರೋ ವಿಚಾರ. ಹೀಗಾಗಿ ಸಂಪುಟಕ್ಕೆ ಸರ್ಜರಿ ಅಂದ ತಕ್ಷಣ ಸಿದ್ದರಾಮಯ್ಯ ಕ್ಯಾಂಪ್ಗೇನೆ ಕೈ ಹಾಕೋ ಕೆಲಸವನ್ನ ಹೈಕಮಾಂಡ್ ಮಾಡುತ್ತಾ ಕುತೂಹಲ ಇದ್ದೇ ಇದೆ. ಸಚಿವ ಸಂಪುಟ ಪುನಾರಚನೆಗೆ ಹೈಕಮಾಂಡ್ ಇದೀಗ ಒಲವನ್ನ ತೋರಿಸಿರೋದು ಬಹುತೇಕ ನಿಚ್ಚಳ. ಅರ್ಧದಷ್ಟು ಸಚಿವರನ್ನ ಕೈಬಿಟ್ಟು ಹೊಸಬರಿಗೆ ಅವಕಾಶ ಕೊಡುವ ಚಿಂತನೆಯಲ್ಲಿ ಸದ್ಯಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್ ಇದೆ. ಮಾನದಂಡ ಏನು? ಕಳಪೆ ಸಾಧನೆ. ಯಾರೆಲ್ಲ ಕೊಟ್ಟ ಜವಾಬ್ದಾರಿಯನ್ನು ಸರಿಯಾಗಿ ನಿರ್ವಹಣೆ ಮಾಡಿಲ್ವೋ ಅಂಥ ಸಚಿವರನ್ನ ಕೈ ಬಿಡಲಿಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ. ಕೇವಲ ಯಾವ ರೀತಿಯಾಗಿ ಕೆಲಸ ಮಾಡಿದ್ದಾರೆ ಅನ್ನೋದೊಂದೇ ಮಾನದಂಡ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ಲ. ಪ್ರಸ್ತುತ ರಾಜಕೀಯ ಪರಿಸ್ಥಿತಿಯಲ್ಲಿ ಇಲ್ಲಿ ಹಣ, ಜಾತಿ ಜೊತೆಗೆ ಯಾರ ಬಣ ಇದೆಲ್ಲವೂ ಕೂಡ ಕೌಂಟ್ ಆಗುತ್ತೆ. ಹೀಗಾಗಿ ಕೇವಲ ಕೆಲಸ ಮಾಡಿಲ್ಲ ಅನ್ನೋ ಕಾರಣಕ್ಕೆ ಕೈ ಬಿಟ್ರು ಅಂತಂದರೆ ಬಣ ಬಡಿದಾಟ ಮತ್ತಷ್ಟು ಹೆಚ್ಚಾಗೋ, ಅಸಮಾಧಾನ ಮತ್ತಷ್ಟು ಹೆಚ್ಚಾಗೋ ಸಾಧ್ಯತೆ ಇದೆ. ಹೀಗಾಗಿ ಯಾರಿಗೂ ಕೂಡ ಅಸಮಾಧಾನ ಆಗದೆ ಇರೋ ರೀತಿಯಲ್ಲಿ ಇನ್ ಕೇಸ್ ಸಚಿವ ಸ್ಥಾನದಿಂದ ಕೈ ಬಿಟ್ಟರೂ ಕೂಡ ಮುಂದಿನ ದಿನಗಳ ಭರವಸೆಯ ಜೊತೆಯಲ್ಲಿ ಅವರನ್ನು ಕೈ ಬಿಡುವ ಒಂದು ವಿಶೇಷವಾದ ಸೂತ್ರವನ್ನು ಕಾಂಗ್ರೆಸ್ನ ಹೈಕಮಾಂಡ್ ಸಿದ್ಧಪಡಿಸಿಕೊಂಡಿದೆ ಅನ್ನೋ ಮಾಹಿತಿ. ಏನದು? 2:2:1. 2 ವರ್ಷ ಸಚಿವ ಸ್ಥಾನ, ಅದಾದ ನಂತರದಲ್ಲಿ ಹೊಸಬರಿಗೆ 2 ವರ್ಷ ಸಚಿವ ಸ್ಥಾನ, ಅಸಮಾಧಾನಿತರು ಅಂತಿದ್ರೆ ಕಡೆಯ 1 ವರ್ಷ, ಅಧಿಕಾರ ಅವಧಿಯ 5 ವರ್ಷದಲ್ಲಿ ಕಡೆಯ 1 ವರ್ಷದಲ್ಲಿ ಯಾರೆಲ್ಲ ಅವಕಾಶ ವಂಚಿತರಿರ್ತಾರೆ ಅಥವಾ ಯಾರೆಲ್ಲ ಅವಕಾಶವನ್ನು ಕಳ್ಕೊಂಡವರಿದ್ದಾರೆ ಅಂಥವರಿಗೆ ಮತ್ತೊಮ್ಮೆ ಸಚಿವರಾಗುವ ಅವಕಾಶ. ಹೀಗಾಗಿ 2:2:1 ಸೂತ್ರದ ಅಡಿಯಲ್ಲಿ ಅವಕಾಶವನ್ನು ಮಾಡಿಕೊಡುವ ನಿರ್ಧಾರಕ್ಕೆ ಬಂದಿದೆ ಕಾಂಗ್ರೆಸ್ನ ಹೈಕಮಾಂಡ್. ಈ ಮೂಲಕ ಎಲ್ಲ 138 ಶಾಸಕರನ್ನ ಕೂಡ ಸಮಾಧಾನ ಮಾಡುವ ಟಾಸ್ಕ್ ಕೈಗೆತ್ತಿಕೊಂಡಿದೆ ಕಾಂಗ್ರೆಸ್ನ ಹೈಕಮಾಂಡ್. 2 ವರ್ಷಕ್ಕೆ ಅರ್ಧದಷ್ಟು ಸಚಿವರಿಗೆ ಗೇಟ್ ಪಾಸ್ ಅಲ್ಲಿಕ್ಕೆ ಆ ಲೆಕ್ಕಾಚಾರದ ಪ್ರಕಾರ ಬಹುತೇಕ ಫಿಕ್ಸ್ ಅನ್ನೋ ರೀತಿಯಲ್ಲೇ ಸೂಚನೆ ಸಿಗ್ತಾ ಇದೆ. ಇನ್ನು ಇದಾದ ನಂತರದಲ್ಲಿ 2 ವರ್ಷಕ್ಕೆ ಅಂದರೆ ಸರ್ಕಾರ ರಚನೆಯಾಗಿ 4ನೇ ವರ್ಷಕ್ಕೆ ಮತ್ತೆ ಸಚಿವ ಸಂಪುಟ ಸರ್ಜರಿಗೂ ಕೂಡ ಈಗಲಿಂದಲೇ ಪ್ಲಾನಿಂಗ್ ಶುರುವಾದಂತಿದೆ. 2028ರ ಚುನಾವಣೆಯನ್ನು ದೃಷ್ಟಿಯಲ್ಲಿಟ್ಕೊಂಡು ಈ ರೀತಿಯ ಸರ್ಕಸ್ಗೆ ಕೈ ಹಾಕ್ತಾ ಇದೆ ಹೈಕಮಾಂಡ್. ಕೊನೆಯ 1 ವರ್ಷ ಹೊಸ ಮುಖಗಳಿಗೆ ಅವಕಾಶವನ್ನು ಕೊಡೋ ಮೂಲಕ ಚುನಾವಣೆಗೆ ಅಖಾಡವನ್ನು ಭದ್ರಗೊಳಿಸಿಕೊಳ್ಳುವ ಪ್ಲಾನಿಂಗ್ ಕೂಡ ಇದ್ದಂತೆ ಕಾಣ್ತಾ ಇದೆ. ನಾಯಕತ್ವವನ್ನು ಬೆಳೆಸುವ ದೃಷ್ಟಿಯಿಂದಲೂ ಕೂಡ ಹೊಸ ಮುಖಗಳಿಗೆ ಕಡೆಯ 1 ವರ್ಷದಲ್ಲಿ ಸಚಿವ ಸ್ಥಾನವನ್ನು ನೀಡುವ ಪ್ಲಾನಿಂಗನ್ನು ಕಾಂಗ್ರೆಸ್ನ ಹೈಕಮಾಂಡ್ ಮಾಡಿಕೊಂಡಿದೆ. ಈ ಕ್ಯಾಬಿನೆಟ್ ಪುನಾರಚನೆ ಅಂದ ತಕ್ಷಣ ಸಿದ್ದರಾಮಯ್ಯನವರ ಸೇನೆಯಲ್ಲಿರುವ ನಾಯಕರನ್ನೇ ಕೈಬಿಡಲಾಗುತ್ತಾ ಅನ್ನೋ ಸಹಜ ಅನುಮಾನ. ಕ್ಯಾಬಿನೆಟ್ ರಚನೆ ಆಗೋ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರ ಬಣ, ಸಿದ್ದರಾಮಯ್ಯನವರ ಬಣ ಎಲ್ಲರಿಗೂ ಕೂಡ ಪ್ರಾಧಾನ್ಯತೆ, ಸಂಪುಟದಲ್ಲಿ ಸ್ಥಾನಮಾನ ಸಿಗೋ ರೀತಿಯ ಲೆಕ್ಕಾಚಾರ ಅಂದರೂ ಕೂಡ ಅಪ್ಪರ್ ಹ್ಯಾಂಡ್ ಸಿದ್ದರಾಮಯ್ಯನವರದ್ದೇ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಿರೋ ವಿಚಾರ. ಹೀಗಾಗಿ ಸಂಪುಟಕ್ಕೆ ಸರ್ಜರಿ ಅಂದ ತಕ್ಷಣ ಸಿದ್ದರಾಮಯ್ಯ ಕ್ಯಾಂಪ್ಗೇನೆ ಕೈ ಹಾಕೋ ಕೆಲಸವನ್ನು ಹೈಕಮಾಂಡ್ ಮಾಡುತ್ತಾ ಕುತೂಹಲ ಇದ್ದೇ ಇದೆ. ಸಚಿವ ಸಂಪುಟ ಪುನಾರಚನೆಗೆ ಹೈಕಮಾಂಡ್ ಇದೀಗ ಒಲವನ್ನ ತೋರಿಸಿರೋದು ಬಹುತೇಕ ನಿಚ್ಚಳ. ಅರ್ಧದಷ್ಟು ಸಚಿವರನ್ನ ಕೈಬಿಟ್ಟು ಹೊಸಬರಿಗೆ ಅವಕಾಶ ಕೊಡುವ ಚಿಂತನೆಯಲ್ಲಿ ಸದ್ಯಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್ ಇದೆ. ಮಾನದಂಡ ಏನು? ಕಳಪೆ ಸಾಧನೆ. ಯಾರೆಲ್ಲ ಕೊಟ್ಟ ಜವಾಬ್ದಾರಿಯನ್ನು ಸರಿಯಾಗಿ ನಿರ್ವಹಣೆ ಮಾಡಿಲ್ವೋ ಅಂಥ ಸಚಿವರನ್ನ ಕೈ ಬಿಡಲಿಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ. ಕೇವಲ ಯಾವ ರೀತಿಯಾಗಿ ಕೆಲಸ ಮಾಡಿದ್ದಾರೆ ಅನ್ನೋದೊಂದೇ ಮಾನದಂಡ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ಲ. ಪ್ರಸ್ತುತ ರಾಜಕೀಯ ಪರಿಸ್ಥಿತಿಯಲ್ಲಿ ಇಲ್ಲಿ ಹಣ, ಜಾತಿ ಜೊತೆಗೆ ಯಾರ ಬಣ ಇದೆಲ್ಲವೂ ಕೂಡ ಕೌಂಟ್ ಆಗುತ್ತೆ. ಹೀಗಾಗಿ ಕೇವಲ ಕೆಲಸ ಮಾಡಿಲ್ಲ ಅನ್ನೋ ಕಾರಣಕ್ಕೆ ಕೈ ಬಿಟ್ರು ಅಂತಂದರೆ ಬಣ ಬಡಿದಾಟ ಮತ್ತಷ್ಟು ಹೆಚ್ಚಾಗೋ, ಅಸಮಾಧಾನ ಮತ್ತಷ್ಟು ಹೆಚ್ಚಾಗೋ ಸಾಧ್ಯತೆ ಇದೆ. ಹೀಗಾಗಿ ಯಾರಿಗೂ ಕೂಡ ಅಸಮಾಧಾನ ಆಗದೆ ಇರೋ ರೀತಿಯಲ್ಲಿ ಇನ್ ಕೇಸ್ ಸಚಿವ ಸ್ಥಾನದಿಂದ ಕೈ ಬಿಟ್ಟರೂ ಕೂಡ ಮುಂದಿನ ದಿನಗಳ ಭರವಸೆಯ ಜೊತೆಯಲ್ಲಿ ಅವರನ್ನು ಕೈ ಬಿಡುವ ಒಂದು ವಿಶೇಷವಾದ ಸೂತ್ರವನ್ನು ಕಾಂಗ್ರೆಸ್ನ ಹೈಕಮಾಂಡ್ ಸಿದ್ಧಪಡಿಸಿಕೊಂಡಿದೆ ಅನ್ನೋ ಮಾಹಿತಿ. ಏನದು? 2:2:1. 2 ವರ್ಷ ಸಚಿವ ಸ್ಥಾನ, ಅದಾದ ನಂತರದಲ್ಲಿ ಹೊಸಬರಿಗೆ 2 ವರ್ಷ ಸಚಿವ ಸ್ಥಾನ, ಅಸಮಾಧಾನಿತರು ಅಂತಿದ್ರೆ ಕಡೆಯ 1 ವರ್ಷ, ಅಧಿಕಾರ ಅವಧಿಯ 5 ವರ್ಷದಲ್ಲಿ ಕಡೆಯ 1 ವರ್ಷದಲ್ಲಿ ಯಾರೆಲ್ಲ ಅವಕಾಶ ವಂಚಿತರಿರ್ತಾರೆ ಅಥವಾ ಯಾರೆಲ್ಲ ಅವಕಾಶವನ್ನು ಕಳ್ಕೊಂಡವರಿದ್ದಾರೆ ಅಂಥವರಿಗೆ ಮತ್ತೊಮ್ಮೆ ಸಚಿವರಾಗುವ ಅವಕಾಶ. ಹೀಗಾಗಿ 2:2:1 ಸೂತ್ರದ ಅಡಿಯಲ್ಲಿ ಅವಕಾಶವನ್ನು ಮಾಡಿಕೊಡುವ ನಿರ್ಧಾರಕ್ಕೆ ಬಂದಿದೆ ಕಾಂಗ್ರೆಸ್ನ ಹೈಕಮಾಂಡ್. ಈ ಮೂಲಕ ಎಲ್ಲ 138 ಶಾಸಕರನ್ನ ಕೂಡ ಸಮಾಧಾನ ಮಾಡುವ ಟಾಸ್ಕ್ ಕೈಗೆತ್ತಿಕೊಂಡಿದೆ
ಕಾಂಗ್ರೆಸ್ನ ಹೈಕಮಾಂಡ್. 2 ವರ್ಷಕ್ಕೆ ಅರ್ಧದಷ್ಟು ಸಚಿವರಿಗೆ ಗೇಟ್ ಪಾಸ್, ಆ ಲೆಕ್ಕಾಚಾರದ ಪ್ರಕಾರ ಬಹುತೇಕ ಫಿಕ್ಸ್ ಅನ್ನೋ ರೀತಿಯಲ್ಲೇ ಸೂಚನೆ ಸಿಗ್ತಾ ಇದೆ. ಇನ್ನು ಇದಾದ ನಂತರದಲ್ಲಿ 2 ವರ್ಷಕ್ಕೆ ಅಂದರೆ ಸರ್ಕಾರ ರಚನೆಯಾಗಿ 4ನೇ ವರ್ಷಕ್ಕೆ ಮತ್ತೆ ಸಚಿವ ಸಂಪುಟ ಸರ್ಜರಿಗೂ ಕೂಡ ಈಗಲಿಂದಲೇ ಪ್ಲಾನಿಂಗ್ ಶುರುವಾದಂತಿದೆ. 2028ರ ಚುನಾವಣೆಯನ್ನು ದೃಷ್ಟಿಯಲ್ಲಿಟ್ಕೊಂಡು ಈ ರೀತಿಯ ಸರ್ಕಸ್ಗೆ ಕೈ ಹಾಕ್ತಾ ಇದೆ ಹೈಕಮಾಂಡ್. ಕೊನೆಯ 1 ವರ್ಷ ಹೊಸ ಮುಖಗಳಿಗೆ ಅವಕಾಶವನ್ನು ಕೊಡೋ ಮೂಲಕ ಚುನಾವಣೆಗೆ ಅಖಾಡವನ್ನು ಭದ್ರಗೊಳಿಸಿಕೊಳ್ಳುವ ಪ್ಲಾನಿಂಗ್ ಕೂಡ ಇದ್ದಂತೆ ಕಾಣ್ತಾ ಇದೆ. ನಾಯಕತ್ವವನ್ನು ಬೆಳೆಸುವ ದೃಷ್ಟಿಯಿಂದಲೂ ಕೂಡ ಹೊಸ ಮುಖಗಳಿಗೆ ಕಡೆಯ 1 ವರ್ಷದಲ್ಲಿ ಸಚಿವ ಸ್ಥಾನವನ್ನು ನೀಡುವ ಪ್ಲಾನಿಂಗ್ ಅನ್ನು ಕಾಂಗ್ರೆಸ್ನ ಹೈಕಮಾಂಡ್ ಮಾಡಿಕೊಂಡಿದೆ. ಈ ಕ್ಯಾಬಿನೆಟ್ ಪುನಾರಚನೆ ಅಂದ ತಕ್ಷಣ ಸಿದ್ದರಾಮಯ್ಯನವರ ಸೇನೆಯಲ್ಲಿರುವ ನಾಯಕರನ್ನೇ ಕೈ ಬಿಡಲಾಗುತ್ತಾ ಅನ್ನೋ ಸಹಜ ಅನುಮಾನ. ಕ್ಯಾಬಿನೆಟ್ ರಚನೆ ಆಗೋ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರ ಬಣ, ಸಿದ್ದರಾಮಯ್ಯನವರ ಬಣ ಎಲ್ಲರಿಗೂ ಕೂಡ ಪ್ರಾಧಾನ್ಯತೆ, ಸಂಪುಟದಲ್ಲಿ ಸ್ಥಾನಮಾನ ಸಿಗೋ ರೀತಿಯ ಲೆಕ್ಕಾಚಾರ ಅಂದರೂ ಕೂಡ ಅಪ್ಪರ್ ಹ್ಯಾಂಡ್ ಸಿದ್ದರಾಮಯ್ಯನವರದ್ದೇ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಿರೋ ವಿಚಾರ. ಹೀಗಾಗಿ ಸಂಪುಟಕ್ಕೆ ಸರ್ಜರಿ ಅಂದ ತಕ್ಷಣ ಸಿದ್ದರಾಮಯ್ಯ ಕ್ಯಾಂಪ್ಗೇನೆ ಕೈ ಹಾಕೋ ಕೆಲಸವನ್ನು ಹೈಕಮಾಂಡ್ ಮಾಡುತ್ತಾ ಕುತೂಹಲ ಇದ್ದೇ ಇದೆ. ಸಚಿವ ಸಂಪುಟ ಪುನಾರಚನೆಗೆ ಹೈಕಮಾಂಡ್ ಇದೀಗ ಒಲವನ್ನು ತೋರಿಸಿರೋದು ಬಹುತೇಕ ನಿಚ್ಚಳ. ಅರ್ಧದಷ್ಟು ಸಚಿವರನ್ನ ಕೈಬಿಟ್ಟು ಹೊಸಬರಿಗೆ ಅವಕಾಶ ಕೊಡುವ ಚಿಂತನೆಯಲ್ಲಿ ಸದ್ಯಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್ ಇದೆ. ಮಾನದಂಡ ಏನು? ಕಳಪೆ ಸಾಧನೆ. ಯಾರೆಲ್ಲ ಕೊಟ್ಟ ಜವಾಬ್ದಾರಿಯನ್ನು ಸರಿಯಾಗಿ ನಿರ್ವಹಣೆ ಮಾಡಿಲ್ವೋ ಅಂತಹ ಸಚಿವರನ್ನ ಕೈ ಬಿಡಲಿಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ. ಕೇವಲ ಯಾವ ರೀತಿಯಾಗಿ ಕೆಲಸ ಮಾಡಿದ್ದಾರೆ ಅನ್ನೋದೊಂದೇ ಮಾನದಂಡ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ಲ. ಪ್ರಸ್ತುತ ರಾಜಕೀಯ ಪರಿಸ್ಥಿತಿಯಲ್ಲಿ ಇಲ್ಲಿ ಹಣ, ಜಾತಿ ಜೊತೆಗೆ ಯಾರ ಬಣ ಇದೆಲ್ಲವೂ ಕೂಡ ಕೌಂಟ್ ಆಗುತ್ತೆ. ಹೀಗಾಗಿ ಕೇವಲ ಕೆಲಸ ಮಾಡಿಲ್ಲ ಅನ್ನೋ ಕಾರಣಕ್ಕೆ ಕೈ ಬಿಟ್ರು ಅಂತಂದರೆ ಬಣ ಬಡಿದಾಟ ಮತ್ತಷ್ಟು ಹೆಚ್ಚಾಗೋ, ಅಸಮಾಧಾನ ಮತ್ತಷ್ಟು ಹೆಚ್ಚಾಗೋ ಸಾಧ್ಯತೆ ಇದೆ. ಹೀಗಾಗಿ ಯಾರಿಗೂ ಕೂಡ ಅಸಮಾಧಾನ ಆಗದೇ ಇರೋ ರೀತಿಯಲ್ಲಿ ಇನ್ ಕೇಸ್ ಸಚಿವ ಸ್ಥಾನದಿಂದ ಕೈ ಬಿಟ್ಟರೂ ಕೂಡ ಮುಂದಿನ ದಿನಗಳ ಭರವಸೆಯ ಜೊತೆಯಲ್ಲಿ ಅವರನ್ನು ಕೈ ಬಿಡುವ ಒಂದು ವಿಶೇಷವಾದ ಸೂತ್ರವನ್ನು ಕಾಂಗ್ರೆಸ್ನ ಹೈಕಮಾಂಡ್ ಸಿದ್ಧಪಡಿಸಿಕೊಂಡಿದೆ ಅನ್ನೋ ಮಾಹಿತಿ. ಏನದು? 2:2:1. 2 ವರ್ಷ ಸಚಿವ ಸ್ಥಾನ, ಅದಾದ ನಂತರದಲ್ಲಿ ಹೊಸಬರಿಗೆ 2 ವರ್ಷ ಸಚಿವ ಸ್ಥಾನ, ಅಸಮಾಧಾನಿತರು ಅಂತಿದ್ರೆ ಕಡೆಯ 1 ವರ್ಷ, ಅಧಿಕಾರ ಅವಧಿಯ 5 ವರ್ಷದಲ್ಲಿ ಕಡೆಯ 1 ವರ್ಷದಲ್ಲಿ ಯಾರೆಲ್ಲ ಅವಕಾಶ ವಂಚಿತರಿರ್ತಾರೆ ಅಥವಾ ಯಾರೆಲ್ಲ ಅವಕಾಶವನ್ನು ಕಳ್ಕೊಂಡವರಿದ್ದಾರೆ ಅಂಥವರಿಗೆ ಮತ್ತೊಮ್ಮೆ ಸಚಿವರಾಗುವ ಅವಕಾಶ. ಹೀಗಾಗಿ 2:2:1 ಸೂತ್ರದ ಅಡಿಯಲ್ಲಿ ಅವಕಾಶವನ್ನು ಮಾಡಿಕೊಡುವ ನಿರ್ಧಾರಕ್ಕೆ ಬಂದಿದೆ ಕಾಂಗ್ರೆಸ್ನ ಹೈಕಮಾಂಡ್. ಈ ಮೂಲಕ ಎಲ್ಲ 138 ಶಾಸಕರನ್ನ ಕೂಡ ಸಮಾಧಾನ ಮಾಡುವ ಟಾಸ್ಕ್ ಕೈಗೆತ್ತಿಕೊಂಡಿದೆ ಕಾಂಗ್ರೆಸ್ನ ಹೈಕಮಾಂಡ್. 2 ವರ್ಷಕ್ಕೆ ಅರ್ಧದಷ್ಟು ಸಚಿವರಿಗೆ ಗೇಟ್ ಪಾಸ್, ಆ ಲೆಕ್ಕಾಚಾರದ ಪ್ರಕಾರ ಬಹುತೇಕ ಫಿಕ್ಸ್ ಅನ್ನೋ ರೀತಿಯಲ್ಲೇ ಸೂಚನೆ ಸಿಗ್ತಾ ಇದೆ. ಇನ್ನು ಇದಾದ ನಂತರದಲ್ಲಿ 2 ವರ್ಷಕ್ಕೆ ಅಂದರೆ ಸರ್ಕಾರ ರಚನೆಯಾಗಿ 4ನೇ ವರ್ಷಕ್ಕೆ ಮತ್ತೆ ಸಚಿವ ಸಂಪುಟ ಸರ್ಜರಿಗೂ ಕೂಡ ಈಗಲಿಂದಲೇ ಪ್ಲಾನಿಂಗ್ ಶುರುವಾದಂತಿದೆ. 2028ರ ಚುನಾವಣೆಯನ್ನು ದೃಷ್ಟಿಯಲ್ಲಿಟ್ಕೊಂಡು ಈ ರೀತಿಯ ಸರ್ಕಸ್ಗೆ ಕೈ ಹಾಕ್ತಾ ಇದೆ ಹೈಕಮಾಂಡ್. ಕೊನೆಯ 1 ವರ್ಷ ಹೊಸ ಮುಖಗಳಿಗೆ ಅವಕಾಶವನ್ನು ಕೊಡೋ ಮೂಲಕ ಚುನಾವಣೆಗೆ ಅಖಾಡವನ್ನು ಭದ್ರಗೊಳಿಸಿಕೊಳ್ಳುವ ಪ್ಲಾನಿಂಗ್ ಕೂಡ ಇದ್ದಂತೆ ಕಾಣ್ತಾ ಇದೆ. ನಾಯಕತ್ವವನ್ನು ಬೆಳೆಸುವ ದೃಷ್ಟಿಯಿಂದಲೂ ಕೂಡ ಹೊಸ ಮುಖಗಳಿಗೆ ಕಡೆಯ 1 ವರ್ಷದಲ್ಲಿ ಸಚಿವ ಸ್ಥಾನವನ್ನು ನೀಡುವ ಪ್ಲಾನಿಂಗ್ ಅನ್ನು ಕಾಂಗ್ರೆಸ್ನ ಹೈಕಮಾಂಡ್ ಮಾಡಿಕೊಂಡಿದೆ.